ಸರ್ಕಾರ ಮತ್ತು ಮೈಸೂರು ರಾಜರ ನಡುವಿನ ಫೈಟ್ ವಿಚಾರ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರು ಅರಮನೆ ಕುರಿತು ಗೆಜೆಟ್ ನೋಟಿಫಿಕೇಶನ್ ನೀಡಲಾಗಿದೆ. ಅರಮನೆ ಸ್ವತ್ತು ಸಂಬಂಧ ಸರ್ಕಾರದಿಂದ ಅಧಿಸೂಚನೆ ನೀಡಲಾಗುತ್ತೆ. ಸರ್ಕಾರದ ಸ್ವತ್ತು ಬಗ್ಗೆ ಅಧಿಸೂಚನೆಗೆ ರಾಜ್ಯಪಾಲರು ಅಂಕಿತವನ್ನು ನೀಡಿದ್ದಾರೆ. ಕಳೆದ ಸಂಪುಟದಲ್ಲಿ TDR ನೀಡದಿರಲು ತೀರ್ಮಾನವನ್ನು ಮಾಡಲಾಗಿತ್ತು. ಈಗ ಬೆಂಗಳೂರು ಅರಮನೆ ಭೂ ಕಬಳಿಕೆ ನಿಯಂತ್ರಣ ಅಧ್ಯಾದೇಶ ಇದೆಯಲ್ಲ, ಅಂದರೆ ಈ ಅಧ್ಯಾದೇಶಕ್ಕೆ 2025ಕ್ಕೆ ರಾಜ್ಯಪಾಲರು ಈಗ ಅಂಕಿತವನ್ನು ನೀಡಿರುವಂಥದ್ದು. ಹಾಗಾಗಿ ಏನಿದೆ ಅನ್ನೋದ್ರ ಬಗ್ಗೆ, ಅಂದರೆ ಅರಮನೆಯ ಸ್ವತ್ತು ಸಂಬಂಧ ಸರ್ಕಾರದಿಂದಲೇ ಈಗ ಅಧಿಸೂಚನೆ ಹೊರಡಿಸಲಾಗಿದೆ. ಮೊನ್ನೆ ಆಗಿರುವಂಥ ಸಂಪುಟ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬರುತ್ತೆ ಸರ್ಕಾರ. ಕಳೆದ ಸಂಪುಟದಲ್ಲಿ TDR ನೀಡದಿರಲು ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ ಅಂತ. ಆವಾಗ ಮೈಸೂರು ರಾಜರು ಸರ್ಕಾರದ ವಿರುದ್ಧ ಮಾತಿನ ಚಕಮಕಿ ನಡೆಯುತ್ತೆ. ಇದಾದ ನಂತರ ಈಗ ಸರ್ಕಾರ ಮತ್ತು ಮೈಸೂರು ರಾಜರ ನಡುವಿನ ಫೈಟ್ ನಡುವೆ ಬೆಂಗಳೂರು ಅರಮನೆ ಕುರಿತು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಅರಮನೆ ಸ್ವತ್ತು ಸಂಬಂಧ ಸರ್ಕಾರದಿಂದ ಅಧಿಸೂಚನೆ ಇದು. ಸರ್ಕಾರದ ಸ್ವತ್ತು ಬಗ್ಗೆ ರಾಜ್ಯಪಾಲರು ಕೂಡ ಅಂಕಿತವನ್ನು ನೀಡಿದ್ದಾರೆ. ಕಳೆದ ಸಂಪುಟ ಸಭೆಯಲ್ಲಿ TDR ವಿಚಾರವಾಗಿ ಅದರ ಬಗ್ಗೆ ಕೊಡದಿರಲು ನಿರ್ಧಾರವನ್ನು ಮಾಡಲಾಗಿತ್ತು. ಈಗ ಈ ಒಂದು ಅಧಿಸೂಚನೆ ಬಗ್ಗೆ ಏನಿದೆಯಲ್ಲ, ಸರ್ಕಾರದ ಸ್ವತ್ತು ಬಗ್ಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ರಾಜ್ಯಪಾಲರಿಂದ ಅಂಕಿತ ಕೂಡ ಸಿಕ್ಕಿದೆ. ಮುಂದಿನ ದಿನಮಾನಗಳಲ್ಲಿ ಕಾದು ನೋಡಬೇಕು ಎಲ್ಲಿಯ ತನಕ ಹೋಗುತ್ತೆ ಇದು ಅಂತ. ಸರ್ಕಾರ ಮತ್ತು ಮೈಸೂರು ರಾಜರ ನಡುವೆ ನಡೀತಾ ಇರುವಂಥ ಫೈಟ್ ಇದು. ಅಂದರೆ ಸಹಜವಾಗಿ ಈಗಿನ ಪರಿಸ್ಥಿತಿಯಲ್ಲಿ ಅದರ ಅವಶ್ಯಕತೆ ಇಲ್ಲ ಅಂತೇಳಿ, ಅಂದರೆ TDR ಅವಶ್ಯಕತೆ ಇಲ್ಲ ಅಂತ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರಕ್ಕೆ ಬರಲಾಗಿತ್ತು. ಅದಾದ ನಂತರ ಮೈಸೂರು ರಾಜರು ಕೂಡ ಆರೋಪವನ್ನು ಮಾಡುತ್ತೆ ಸರ್ಕಾರದ ಮೇಲೆ, ಸಿದ್ದರಾಮಯ್ಯ ಅವರ ಮೇಲೆ, ಬೇಕಂತಲೇ ನಮ್ಮ ಮೇಲೆ ಅನ್ಯಾಯ ನಡೀತಾ ಇದೆ ಅಂಥೇಳಿ. ಇದು ಯಾವುದೇ ರೀತಿಯಾಗಿ ಆ ರೀತಿ ಅಲ್ಲ, ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ ಅಂಥೇಳಿ ಸಿದ್ದರಾಮಯ್ಯವರು ಕೂಡ ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. BJP ಸರ್ಕಾರದ ಅವಧಿಯಲ್ಲೂ ಕೂಡ ಇದು ಮುನ್ನೆಲೆಗೆ ಬರುತ್ತೆ, ಆವಾಗಲೂ ಕೂಡ ಏನಾಗೋದಿಲ್ಲ. ಈಗ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಸಹಜವಾಗಿ ಕುತೂಹಲ ಇತ್ತು, ಅದರ ಬಗ್ಗೆ ಏನು ನಿರ್ಧಾರ ಆಗತ್ತೆ ಅಂಥೇಳಿ. ಅಲ್ಲಿ ಕಳೆದ ಸಂಪುಟ ಸಭೆಯಲ್ಲಿ TDR ನೀಡದಿರಲು ತೀರ್ಮಾನಕ್ಕೆ ಬರಲಾಗಿತ್ತು. ಅದರ ಬಗ್ಗೆ ಈಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಅಂತೇಳಿ, ಅಂದರೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಮಾಡಬೇಕಾಗತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ಸರಿ ಇಲ್ಲ ಅನ್ನೋದು ಸರ್ಕಾರದ ವಿಚಾರ ಇದು. ಇದರ ನಡುವೆ ಈಗ ಬೆಂಗಳೂರು ಅರಮನೆ ಕುರಿತು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.